ಅಭಿವೃದ್ಧಿಗೆ ಬಂದಿರುವ ಹಣವನ್ನ ಸುಮ್ಮನೆ ಪೋಲ್ ಮಾಡಬೇಡಿ ಎಂದು ಗಣಿಬಾಧಿತ ಪ್ರದೇಶದ ಅಭಿವೃದ್ಧಿ ಹಣದಲ್ಲಿ ಶಂಕುಸ್ಥಾಪನೆ ಮಾಡಲು ಸ್ಥಳೀಯರಿಗೆ ಅವಕಾಶವಿಲ್ಲ ಎಂದು ಕೆಆರ್ಎಸ್ ಪಕ್ಷದ ಭಟ್ರಹಳ್ಳಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಸೆಪ್ಟಿಸ್ ಯೋಜನೆ ಅವೈಜ್ಞಾನಿಕ ಪರಿಸರ ವಿರೋಧಿ ಕಳಪೆ ಕಾಮಗಾರಿಗಳನ್ನು ತಕ್ಷಣವೇ ನಿಲ್ಲಿಸುವ ಬಗ್ಗೆ ಮೇಲ್ಕಂಡ ವಿಷಯಗಳಿಗೆ ಸಂಬಂಧಿಸಿದಂತೆ ತುಮಕೂರು ಜಿಲ್ಲೆಯ ಪರಿಸರ ದಿನೇ ದಿನೇ ಮಾನವ ವಿರೋಧಿಯಾಗಿದ್ದು ಜೀವ ಸಂಕುಲಗಳು ಉಸಿರಾಡಲು ಸಹ ಸಾಧ್ಯವಾಗದ ರೀತಿ ಲಕ್ಷಾಂತರ ಮರಗಳನ್ನ ಕಡಿಯಲಾಗುತ್ತಿದೆ. ಇದು ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀವಿ ಅಂತಂದ್ರೆ, ಇತ್ತೀಚೆಗಷ್ಟೇ ಇಲ್ಲೆಲ್ಲ ಸೋಲಾರ್ ಪ್ಲಾಂಟ್ ಹಾಕ್ತೀವಿ ಅಂತ ಹೇಳಿ ತುಮಕೂರು ಜಿಲ್ಲೆನಲ್ಲಿ 3 ಲಕ್ಷ ಮರ ಕಡಿಯಲ್ಪಟ್ಟಿದ್ರು. ಕಂದಾಯ ಇಲಾಖೆಯವರು ನಮ್ದು ಭೂಮಿ ಅಂತ ಹೇಳಿ ಯಾವುದೇ ರೀತಿಯ ಫಾರೆಸ್ಟ್ ಎನ್ಒಸಿ ಇಲ್ಲದೆ 3 ಲಕ್ಷ ಮರ ಕಡಿಯಲ್ಪಟ್ಟಿದ್ರು. ಕಂದಾಯ ಸಚಿವರು ಗಮನಕ್ಕೆ ತಂದು 3 ಲಕ್ಷ ಮರಗಳನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡೈತಿ. ಇವತ್ತು ಸರ್ಕಾರಿ ಭೂಮಿ ಇದೆ ಅಂದ ತಕ್ಷಣ ಈಗ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ 9,000 ಜನ ಮರ ಕಡಿಯಕ್ಕೆ ಕೊಟ್ಟಿದ್ರಿ. ನಿಮ್ದೆಲ್ಲ ಮರಗಳು ಪ್ರಕೃತಿದು, ನಮ್ ಕೈಲಿ ಇವತ್ತು ಒಂದು ಗಿಡ ಮರ ಬೆಳೆಸಕ್ಕಾಗಲ್ಲ. ಇವತ್ತು ರಸ್ತೆ ನೆಪದಲ್ಲಿ ಸಾವಿರಾರು ಮರ ಕಡವು ಅಂತದೊಂದು ಮರ ಬೆಳೆಸಲಿ ಇವ್ರು ಆಕ್ಷನ್ ಪ್ಲಾನ್ಗಳು ಸಾಗಬೇಕು. ಈಗ ಮನೆ ಕೊಡ್ತೀವಿ ಅಂತಾರೆ, ಎಷ್ಟು ಮನೆ ಕೊಡ್ತಾರೆ ಅಂದ್ರೆ ಎಲ್ಲಿ ಅಧ್ಯಯನ ಐತೆ? ಯಾರಿಗೆ ಕೊಡ್ತಾರೆ ಮನೆಯ? ಈ ಮನೆಯ ಪ್ರಮಾಣ ನಿರ್ಧಾರ ಮಾಡೋದು ಯಾರು? ಹೆಂಗ್ ಮಾಡಿರು? ಯಾವ ಮಾನದಂಡ? ಆಯ್ತು, ಗಣಿಬಾಧಿತ ಪ್ರದೇಶಕ್ಕೆ ಗಣಿಗಾರಿಕೆಯಿಂದ ಎಷ್ಟು ಮನೆ ಹಾಳಾಗುವಂತ ಯಾರಪ್ಪ ಅಧ್ಯಯನ ಮಾಡಿದ್ರು? ಗ್ರಾಮ ಸಭೆಗಳಲ್ಲಿ ಕೆಲವು ಇದನ್ನ ಮಾಡ್ತೀವಿ ಅಂತ ಹೇಳಿ ಹೇಳಿಕೆ ಕೊಡ್ತೀರಿ ಅಷ್ಟೇ, ಬಟ್ ಯಾವ್ದು ಪುನಃ ಇದಾಗ್ತಾ ಇಲ್ಲ. ಹೇಳಿಕೆ 1000 ಕೊಡ್ಬೋದು, ಆಕ್ಷನ್ ಪ್ಲಾನ್ಗಳು ಬರ್ತಾ ಇಲ್ಲ, ಕೆಲ್ಸಕ್ಕೆ ಬಂದೈತದು ಬಂದಿಲ್ಲ. ಗ್ರಾಮ ಸಭೆಗಳಲ್ಲಿ ತೀರ್ಮಾನ ಆಯ್ತಾ? ವಾರ್ಡ್ ಸಭೆಗಳಲ್ಲಿ ತೀರ್ಮಾನ ಆಯ್ತಾ? ಈ ಯಾರು ಎಷ್ಟು ಮನೆ ಹಾಳಾಗೋಗಿದಾವೆ ಅಂತ ಹೇಳಿ ಯಾರು ಅದನ್ನ ಅಧ್ಯಯನ ಮಾಡಿದ್ರು? ಲೆಕ್ಕ ನೋಡಿರೋರು ಯಾರು? ಯಾರು ಫೀಲ್ಡ್ ಹೋಗಿ ಚೆಕ್ ಮಾಡಿರೋರು ಯಾರು? ಗಣಿಗಾರಿಕೆ ನಿಂತೆ ಎತ್ತತ್ರ 15 ವರ್ಷ ಆಗ್ತಾ ಬಂತು. ಗಣಿಗಾರಿಕೆ ನಿಂತು 15 ವರ್ಷ ಇದೆ. ಇವತ್ತು ಗಣಿಗಾರಿಕೆಯನ್ನು ಮಾಡಿರೋ ಜಾಗದಾಗ ಹುಡುಕಟ್ಟಿನೂ ಬೆಳೆದಿಲ್ಲ. ಅವತ್ತಿನ ಕಾಲದಾಗ ಯಾರ್ಯಾರ ಮನೆ ಬಿರುಕು ಬಿಟ್ಟಿದ್ದು, ಹಂಚ್ ಎಷ್ಟು ಬಿದ್ದಿದ್ದು, ಯಾರು ಆರೋಗ್ಯ ಹಾಳಾಯ್ತು, ಯಾರು ನೋಡಿದ್ದಾರೆ? ಅದು ಅಧ್ಯಯನ ಇಲ್ಲ. ಆದ್ರೂ ಮನೆ ಕೊಡ್ತೀವಿ. ಯಾರ್ದು ಅಂತ ಮನೆ ಕೊಡ್ತೀವಿ, ಹಾಸ್ಪಿಟಲ್ ಕೊಡ್ತಾ ಇದೀವಿ ಅಂತ ಆಶ್ವಾಸನೆಗಳು ಕೊಡ್ತಾ ಇದಾರೆ. ಆಶ್ವಾಸನೆ ಕೊಡೋದಕ್ಕಿಂತ ಮುಂಚೆ ಅದ್ರ ಅಧ್ಯಯನ ಆಗ್ಬೇಕಲ್ವಾ? ಯಾವ ಊರಿಗೆ ಆಸ್ಪತ್ರೆ ಕೊಡಬೇಕು, ಯಾವ ಊರಿಗೆ ಎಷ್ಟು ಮನೆ ಕೊಡಬೇಕು, ಯಾರ್ಯಾರ್ದು ಆರೋಗ್ಯ 136 ಏನಾಗುತ್ತೆ ಅದು ಮಾಡಿಸ್ಕೊಂಡು ಕೆಲಸ ಮಾಡಿಸ್ಬೇಕಾಗತ್ತೆ. ಇಲ್ಲಿ ಈ ಹಣ ಹತ್ತತ್ರ 1300 ಕೋಟಿ ರೂಪಾಯಿ ಇದೆ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ. ಈ ಹಣಕ್ಕೂ ಇಲ್ಲಿನ ಶಾಸಕರಿಗೂ ಜನಪ್ರತಿನಿಧಿಗಳು ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದ್ರೂ ಸಹ ಅದು ಯಾವ ಕಾರಣಕ್ಕಾಗಿ ಹೋಗಿ ಇವರು ಆರೆಗುದ್ದಿ ಹಿಡ್ಕೊಂಡು ಶಂಕುಸ್ಥಾಪನೆ ಪೂಜೆಗೆ ಹೋಗ್ತಾ ಇದ್ರು ಅದ ದೇವರೇ ಬಲ್ಲ. ಅದ್ ಯಾವ ನೈತಿಕತೆ ಇದೆಯೋ ಗೊತ್ತಿಲ್ಲ. ಇವ್ರ ಯೋಗ್ಯತೆಗಳಿಗೆ ಅಕ್ರಮ ಗಣಿಗಾರಿಕೆ ಆಗ್ಬೇಕಾದ್ರೆ ನಿಲ್ಲಿಸ್ತಕ್ಕಂಥ ಪ್ರಯತ್ನನೂ ಮಾಡ್ಲಿಲ್ಲ. ಇಡೀ ಪರಿಸರನೂ ಹಾಳಾಗೋತು. ಈ ತಾಲೂಕಿನ ಒಂದು ಅರೆಮಲೆನಾಡ ವಾತಾವರಣ ಧೂಳುಗುಡಿಸೋತು. ಈಗ ಆ ದುಡ್ಡು ಬಂದೈತೆ ಅಂತಿದ್ದಂಗೆ ಎಲ್ಲರೂ ಯಜಮಾನಿಕೆ ಮಾಡಕ್ ಹೋಗದೆ ಅಲ್ಲ. ಈಗ ಗಣಿಬಾಧಿತ ಪ್ರದೇಶದ ಅಮೌಂಟ್ ಅಲ್ಲಿ ಮನೆಗಳು ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಡ್ತಾ ಇದಾರೆ. ಯಾವ ವಿಚಾರವಾಗಿ ಏನ್ ಹೇಳ್ತೀರಣ್ಣ? ಈಗ ಮನೆ ಕೊಡ್ಲಿ, ಪರಿಸರ ಪುನರುಜ್ಜೀವನ ಮಾಡ್ಲಿ, ಏನೇ ಮಾಡ್ಲಿ, ಅದನ್ನ ಬಹಳ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳೈತಿ. ಪರಿಸರ ಹಾನಿಯ ಸುದೀರ್ಘವಾದಂತ ಅಧ್ಯಯನ ವರದಿ ಆಗಿದೆಯಾ? ಮಾನವ ಹಾನಿಯ ಬಗ್ಗೆ ಈ ತಾಲೂಕಿನ ಪ್ರಜೆಗಳಾಗಿ, ಈ ತಾಲೂಕಿನ ಮತದಾರರಾಗಿ ನೀವು ಪ್ರತಿ ಸೋಮವಾರ ನಿಮ್ಮ ಅಧಿವೇಶನ ಹೊರತುಪಡಿಸಿದ ದಿನದಲ್ಲಿ ಈ ಶಾಸಕರ ಕಚೇರಿಯನ್ನ ಪ್ರಾಮಾಣಿಕವಾಗಿ ಬಳಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದು ಒಳ್ಳೇದಾಗುತ್ತೆ. ನಿಮ್ಮ ಗೃಹ ಕಚೇರಿಗಳು ನಿಮ್ಮ ಮನೆಯಲ್ಲಿರಲಿ. ಈಗ ಇವತ್ತು ವಿಶ್ವ ಭೂದಿನ ಅಂಗವಾಗಿ ನೀವು ಕಂದಾಯ ಇಲಾಖೆಯವ್ರಿಗೇನೋ ಇದು ಮಾಡ್ಬೇಕು ಅಂತ ಬಂದಿದ್ದೀವಿ. ಇವತ್ತು ವಿಶ್ವ ಭೂದಿನದ ಅಂಗವಾಗಿ ಇಡೀ ಪ್ರಪಂಚದಾದ್ಯಂತ ಗ್ಲೋಬಲ್ ವಾರ್ಮಿಂಗ್ ನ ಕಾರಣಕ್ಕಾಗಿ ದಿನೇ ದಿನೇ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ. ಭೂಮಿಯ ಮೇಲೆ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿಯ ನೆಪದ ಅತ್ಯಾಚಾರಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದಾವೆ. ಈ ನೆಪದಲ್ಲಿ ಹೋಲಿಸ್ಕೊಂಡ್ರೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಈ ತಾಲೂಕಿನ ಪರಿಸರದ ಮೇಲೆ ಆಗಿರ್ತಕ್ಕಂಥ ಗಂಭೀರವಾದಂಥ ಅತ್ಯಾಚಾರದ ಕಾರಣಕ್ಕಾಗಿ ಒಂದು ವಿಶೇಷವಾದಂಥ ಒಂದು ವಾತಾವರಣ ಏನಿತ್ತು, ಅರೆಮಲೆನಾಡಿನ ವಾತಾವರಣ, ಅದು ನಾಶ ಆಗಿದೆ. ಅದನ್ನ ಮರುಸ್ಥಾಪನೆಗೊಳಿಸಬೇಕಾದಂಥದ್ದು ಜವಾಬ್ದಾರಿ ಈ ಜಿಲ್ಲಾಡಳಿತದ್ದು ಮತ್ತು ತಾಲೂಕಿನ ಆಡಳಿತದ ಜವಾಬ್ದಾರಿಯಾಗಿತ್ತು. ಯಾವ ಕಾರಣಕ್ಕೋ ಗೊತ್ತಿಲ್ಲ, ಕನಿಷ್ಠ ಮಟ್ಟದ ಸಂವೇದನೆಗಳಲ್ಲಿ ಇಡೀ ಕಚೇರಿ ಅಪೂರ್ಣವಾಗಿದೆ. ಕಚೇರಿಯ ಕಾಮಗಾರಿನೇ ಪೂರ್ಣಗೊಂಡಿಲ್ಲ. ಇಲ್ಲಿ ಇನ್ನೊಂದು ಮಾಧ್ಯಮಗಳ ಮುಖಾಂತರ ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ಶಾಸಕರಾದಂಥ CB ಸುರೇಶ್ ಬಾಬುರವರಿಗೆ ಮನವಿ ಮಾಡ್ತೀವಿ. ತಾಲೂಕಿನ ಜನತೆಯ ಪರವಾಗಿ ದಯಮಾಡಿ ಪ್ರತಿ ಸೋಮವಾರ ನಿಮಗೆ ಅಂತಲೇ ಒಂದು ಸರ್ಕಾರಿ ಕಚೇರಿ ಐತೆ, ಶಾಸಕರ ಕಚೇರಿ ಅಂತ. ಆದುಸ್ವಾಮಿ ಅವ್ರ ಕಾಲದಾಗ ಅವರು ತಾಲೂಕಿನ ಸರ್ಕಾರಿ ಕಚೇರಿಗಳಿಗೆ ಬಂದು ಅವ್ರು ಕುತ್ಕೊಂಡು ಅವ್ರ ಕಚೇರಿ ಅಧಿಕೃತ ಕಚೇರಿ ಬಳಸ್ತಿಲ್ಲ. ಇವರು ಬಳಸ್ತಿಲ್ಲ ಅಂತಂದ್ರೆ ಜನ ಇವ್ರ ಮನೆಗಳು ತಕ ಹೋಗಕ್ ಆಗಲ್ಲ. ಸರ್ಕಾರಿ ಕಚೇರಿ ಯಾಕೆ ಮಾಡಿರೋದು? ಶಾಸಕರ ಕಚೇರಿ ಅಂತ ಇಲ್ಲೇ ಅಧಿಕೃತವಾಗಿ ಮಾಡಿದ ಬೋರ್ಡ್ ಹಾಕ್ಸಿದೆ.